ಚಿತ್ರದುರ್ಗದ ಮುರುಘಾ ಮಠದಲ್ಲಿ 22 ಕೆಜಿ ಬೆಳ್ಳಿ ಪ್ರತಿಮೆ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಠದ ಆವರಣದಲ್ಲೇ ಬೆಳ್ಳಿ ಒಂದು ಪ್ರತಿಮೆ ಪತ್ತೆಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ನನ್ನ ಜೊತೆಯಲ್ಲಿ ಈಗ ಬಸವಕುಮಾರ ಸ್ವಾಮೀಜಿ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಈ ಒಂದು ಇನ್ಸಿಡೆಂಟ್ಗೆ ಸಂಬಂಧಪಟ್ಟಂತೆ. ಸ್ವಾಮೀಜಿ, ಮೊದಲಿಗೆ ಈ ಒಂದು ಕಂಪ್ಲೀಟ್ ಸಿನಾರಿಯೋವನ್ನು ನಾನು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಗೊತ್ತಿರೋರೇ ಒಳಗಿನವರೇ ಮಾಡಿದ್ದಾರೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಯಾವಾಗ ಮಾಹಿತಿ ಸಿಕ್ತು? ನಾನು ರೂಮಲ್ಲಿದ್ವಿ. ತಕ್ಷಣ ಮಠದ ನಮ್ಮ ಸಿಬ್ಬಂದಿಯವರು ಬಂದು ನಮಗೆ ತಿಳಿಸಿದರು, ಈ ರೀತಿ ಮಠದ ವಿದ್ಯಾರ್ಥಿಗೆ ಈ ಮೂರ್ತಿ ಸಿಕ್ಕಿದೆ, ಕಳವಾಗಿತ್ತು ಅಂತ ಏನು ಕಂಪ್ಲೇಂಟ್ ಇತ್ತಲ್ಲ ಅದ್ರ ಬಗ್ಗೆ ಗೋಣಿಚೀಲದಲ್ಲಿ ಇದೆ ಅನ್ನೋದನ್ನು ತಿಳಿಸಿದರು. ಆದ ತಕ್ಷಣ ನಾವು ಬಂದು ನೋಡಿದ್ವಿ. ಮತ್ತು ನಮ್ಮ 4 ಜನ ಕೇಳಿದ್ವಿ, ಅಲ್ಲಿ ಯಾರೂ ಕೂಡ ಹೋಗೋದು ಬೇಡ ಅಂಥೇಳಿ. ಇನ್ನೂ ಕೂಡ ಗೋಣಿಚೀಲವನ್ನು ಬಿಚ್ಚಿಲ್ಲ. ಅದರಲ್ಲಿ ಮೂರ್ತಿ ಇದೆ ಅಂತ ಹುಡುಗ ನೋಡಿ ಹೇಳಿದ್ದನ್ನೇ ತಕ್ಷಣ ನಾವು ನಮ್ಮ ಅಧ್ಯಕ್ಷರಿಗೂ ಮತ್ತು ಪೊಲೀಸ್ನವ್ರಿಗೂ ಫೋನ್ ಮಾಡಿ ನೀವು ಬನ್ನಿ ಅಂತೇಳಿ ತಿಳಿಸಿದ್ವಿ. ಈಗ ನೋಡ್ಬೇಕು ಅದರಲ್ಲಿ ಇನ್ನೂ ಮೂರ್ತಿ ಇದೆಯಾ ಏನಿದೆಯಾ ಗೊತ್ತಿಲ್ಲ ನಿಜವಾಗ್ಲೂ. ಬಟ್ ಮಠದ ವಿದ್ಯಾರ್ಥಿಯ ಒಂದು ಹೇಳಿಕೆ ಮೇಲೆ ಅದರಲ್ಲಿ ನಾನು ಮೂರ್ತಿ ನೋಡಿದೆ ಅಂತ ಚಿಕ್ಕ ಹುಡುಗ, ಇಲ್ಲೇ ಮಠದಲ್ಲಿ ಓದುವಂಥ ಹುಡುಗ, ಅದನ್ನು ನೋಡಿ ನಾವು ತಿಳಿಸಿದ್ದೀವಿ. ಈಗ ಕಟ್ಟ ಕಡೆಯದಾಗಿ ನೀವು ನೋಡಿದ್ದು ಈ ಮೂರ್ತಿನ ಅಥವಾ ಪ್ರತಿಮೆನ ಯಾವಾಗ ಸ್ವಾಮೀಜಿ? ಸಾಮಾನ್ಯವಾಗಿ ನಾನು ಆ ಸಮಾರಂಭ ಇದ್ದ ಸಂದರ್ಭದಲ್ಲಿ ನೋಡಿದ್ದು. ಮತ್ತು ಹಿಂದೆ ಭಾಳ ವರ್ಷಗಳ ಸುಮಾರು 1.5 ವರ್ಷದ ಹಿಂದೆ ಅಲ್ಲಿ ದರ್ಬಾರ್ ಹಾಲಿಗೆ ಹಿಂದಿನ ಸ್ವಾಮೀಜಿಯವ್ರನ್ನ ಭೇಟಿ ಮಾಡಲಿಕ್ಕೆ ಹೋದಾಗ ನೋಡಿದ್ದು. ಆ ನಂತರ ಒಳಗಡೆ ನಾವು ಹೋಗಿಲ್ಲ. ಮೊನ್ನೆ ತಾನೇ ಇದು ಕಳವಾದ ಮೇಲೆ ಪೊಲೀಸರು ಮುಖಾಂತರವಾಗಿ ಒಳಗೆ ಹೋಗಿದ್ದು. ನಾವು ಅಲ್ಲಿ ತನಕ ಹೋಗಿಲ್ಲ ನಾವು ಒಳಗಡೆ. ಅಲ್ಲಿ ಏಕೆಂದರೆ ಅದೆಲ್ಲನೂ ಕೂಡ ಆಲ್ಮೋಸ್ಟ್ 1.5 ವರ್ಷದಿಂದ ಅದು ಎಲ್ಲ ಲಾಕ್ ಆಗಿತ್ತು. ಸ್ವಾಮೀಜಿ, ಆಗ CCTV ವರ್ಕ್ ಆಗ್ತಾ ಇರಲಿಲ್ಲ. ಈಗ ನಿನ್ನೆ ಏನಾದರೂ CCTV ಎಲ್ಲ ವರ್ಕಿಂಗಲ್ಲಿ ಇತ್ತ ಅಂತ ಹೇಳಿ? ಯಾಕಂದರೆ ಈ ಜಾಗಕ್ಕೆ ಬರೋದಕ್ಕೆ ಸಾಕಷ್ಟು ವೇಗಳಿರ್ತವೆ. ಹಾಗಾಗಿ ನಿನ್ನೆ ದಿವಸ ಸ್ವಲ್ಪ CCTVದು ಅವನ್ನೆಲ್ಲ ಇವಿದ್ವಲ್ಲ, ಆ ಬಾಕ್ಸ್ಗಳೆಲ್ಲ ತೊಗೊಂಡೋಗಿದ್ರು. ಸಾಮಾನ್ಯವಾಗಿ ಪೊಲೀಸರು ಏನು ಮಾಡಿದಾರೋ ಅದ್ರ ಬಗ್ಗೆ ನನಗೆ ಅರಿವಿಲ್ಲ. ಏಕೆಂದರೆ ತೊಗೊಂಡೋಗಿದ್ರು, ಆಮೇಲೆ ತಂದು ಹಾಕಿರ್ಬೋದು ಅಂತ ಅಂದ್ಕೊತೀನಿ, ಗೊತ್ತಿಲ್ಲ. ಅಂದರೆ ಸ್ವಾಮೀಜಿ, ಇಲ್ಲಿ ಸಾಕಷ್ಟು ಕಾನ್ಫ್ಲಿಕ್ಟ್ಸ್ಗಳು ಕೂಡ ಇದ್ದಾವೆ. ಅಂದರೆ ಒಳಗಿನವರೇ ಮಾಡಿದ್ದಾರೆ ಅನ್ನೋ ಒಂದು ಅನುಮಾನನ ಭಕ್ತವೃಂದದವರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮ್ಗೆ ಯಾವುದಾದ್ರೂ ಅನುಮಾನಗಳು ಈ ರೀತಿ ಏನಾದರೂ ಇದೆಯಾ ಅಂತ? ನಿಮ್ಮ ನೂತನ ಕಮಿಟಿ ಆಗಿರ್ಬೋದು ಅಥವಾ ಮಠದ ನಿಮ್ಮ ಇಂಟೀರಿಯರ್ ಏನು ಕಮಿಟಿಗಳಿರ್ತವೆ ಇದಕ್ಕೆ? ನೋಡಿ, ನಮ್ಮ ಮೂಗಿನ ನೇರಕ್ಕೆ ನಾವೇನು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಅವ್ರದ್ದೇ ಆದಂಥ ದಾರಿಯಲ್ಲಿ ಇದನ್ನು ವಿಶ್ಲೇಷಣೆ ಮಾಡೋದು, ಒಬ್ಬರ ಬಗ್ಗೆ ಆಪಾದನೆ ಕೊಡೋದು ಇದು ಸರಿಯಲ್ಲ. ಹಿಂದೆ ಮಲ್ಲಿಕಾರ್ಜುನ ಜಗದ್ಗುರು ಕಾಲದಲ್ಲಿ ಒಂದು ಸಣ್ಣ ಕಾಯಿ ಹೋಯ್ತು ಅಂದ್ರೂ ಯಾರು ಕಾಯಿ ತೊಗೊಳ್ತಿದ್ರೋ ಹಾಗೆ ಅಲ್ಲೇ ನಿಂತು ಬಿಡೋರು ಅವರು. ಇದು ಮುರುಗೇಶನ ಸೊತ್ತು. ಆ ಮುರುಗೇಶನ ಸೊತ್ತು ಮುರುಗೇಶ ಕಾಪಾಡ್ಕೊಳ್ತಾನೆ, ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ನಮಗೆಲ್ಲದಕ್ಕಿಂತ ಮುಖ್ಯವಾಗಿ ಮೂರ್ತಿ ಅದು ಒಳಗಿದೆಯೋ ಇಲ್ಲೋ ನಮಗೆ ಗೊತ್ತಿಲ್ಲ. ಆದರೆ ಈ ಮೂರ್ತಿ ಯಾಕೆ ತೆಗೆದುಕೊಂಡು ಹೋದ್ರು, ಹಾಕಿದರು, ಇದ್ರ ಹಿಂದಿನ ಉದ್ದೇಶ ಏನು, ಇದೊಂದು ಸಮಗ್ರ ತನಿಖೆ ಆಗಬೇಕು. ಇದು ಸಮಗ್ರ ತನಿಖೆ ಒಳಪಡಬೇಕು. ಏಕೆಂದರೆ ಯಾರು ಏನು ಬೇಕಾದರೂ ವ್ಯವಸ್ಥೆ ಬಗ್ಗೆ ಸಮಾಜದಲ್ಲಿ ವಿಲಕ್ಷಣ ಛಾಯೆಯನ್ನು ಮೂಡಿಸೋದಿದೆಯಲ್ಲ, ಅದು ಕೂಡ ಒಂದು ಅಪರಾಧನೇ. ಅದು ಯಾರು ಮಾಡಿದರೂ ಕೂಡ ಅದನ್ನು ಆಡಳಿತ ಮಂಡಳಿ ಸಹನೆ ಮಾಡ್ಕೋಬಾರ್ದು. ಸ್ವಾಮೀಜಿ, ಕಡೆಯದಾಗಿ ಅಂದರೆ ಬರೀ ಮೂರ್ತಿ ಸಿಕ್ಕಿರೋದು ಮಾತ್ರ ಅಲ್ಲ, ಇಷ್ಟಕ್ಕೆ ಸ್ಯಾಟಿಸ್ಫೈ ಆಗಬಾರ್ದು. ಕೇಸಿಗೆ ಸಂಬಂಧಪಟ್ಟಂಗೆ ಎನ್ಕ್ವೈರಿ ನಡಿಬೇಕು, ಯಾರು ಕದ್ದಿದ್ದಾರೆ ಅನ್ನೋದನ್ನು ಪತ್ತೆ ಹಚ್ಚಬೇಕು ಅನ್ನೋ ಮಾತನ್ನು ಭಕ್ತರು ಕೂಡ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಕಡೆಯದಾಗಿ ನೀವೇನು ಹೇಳ್ತೀರಾ? ಸರ್, ಮುಂಜಾನೆ ಇದು ಗೊತ್ತಾದ ತಕ್ಷಣವೇ ಆಡಳಿತ ಮಂಡಳಿ ಅಧ್ಯಕ್ಷರಾದಂಥ ಶ್ರೀ ಶಿವಯೋಗಿ ಕಳಸದವರಿಗೆ ದೂರವಾಣಿ ಮಾಡಿ, ಸರ್ ಹಿಂಗಾಯಿತು ಅಂತ. ಅವರು ಒಂದೇ ಮಾತಾಡಿದ್ದು, ಸಮಗ್ರ ತನಿಖೆ ಆಗಬೇಕು, ತಗೊಂಡು ಹೋಗಿ ತಂದು ಹಾಕಿದವರು, ತಗೊಂಡೋದವ್ರು ಯಾರು, ತಂದು ಹಾಕಿದವ್ರು ಯಾರು, ಅದ್ರ ಬಗ್ಗೆ ಸಾಕ್ಷಿ ಸಮೇತ ವಿಚಾರಣೆ ಮಾಡಿ ಅವರನ್ನು ಶಿಕ್ಷೆಗೆ ಗುರಿಪಡಿಸ್ಬೇಕು. ಏಕೆಂದರೆ ಇದರಿಂದ ಎಲ್ಲ ಒಂದು ತುಂಬ ವೇಗದಲ್ಲಿ ಇಲ್ಲಿ ಕಾರ್ಯಚಟುವಟಿಕೆಗಳು ನಡೀತಿರ್ಬೇಕಾದ್ರೆ ಈ ಥರದ್ದು, ಏಕೆಂದರೆ ಇಲ್ಲಿ ದಿನನಿತ್ಯ ಅನ್ನದಾಸೋಹ ನಡೀತಾ ಇದೆ, ಶಿಕ್ಷಣ ದಾಸೋಹ ನಡೀತಾ ಇದೆ, ಸಾರ್ವಜನಿಕ ಇದು ಚಿತ್ರದುರ್ಗ ಆಗಿರೋದ್ರಿಂದ ಐತಿಹಾಸಿಕನಾಗಿರೋದ್ರಿಂದ ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಶನಿವಾರ ಭಾನುವಾರ ಬಂದರೆ 1000 ಜನ ಮಠದಲ್ಲಿ ದಾಸೋಹ ಮಾಡ್ತಾರೆ. ಈ ಥರದ್ದೆಲ್ಲ ಏನೋ ನಡೀತಿದೆ ಅಂತ ಅವ್ರಿಗೊಂದು ಸ್ವತಂತ್ರ ಕಡ್ಡಿ ಬರೋ ರೀತಿಯಲ್ಲಿ ನಡೀತದೆ ವಾತಾವರಣಗಳು. ಏಕೆಂದರೆ ಮಠಮಾನ್ಯಗಳಲ್ಲಿ ಆ ಥರದ್ದು ಛಾಯೆಗಳು ಮೂಡಬಾರ್ದಲ್ವಾ. ಹಾಗಾಗಿ ಇದೊಂದು ತನಿಖೆ ಒಳಪಟ್ಟರೆ ನಾಳೆ ಈ ಥರದ್ದು ಯಾವುದೇ ಒಂದು ಈ ಥರದ್ದು ಮಾಡೋರಿಗೆ ಒಂದು ಎಚ್ಚರಿಕೆ ಇರಬೇಕು, ಭಯ ಇರಬೇಕು. ಹೌದಪ್ಪ, ಶ್ರೀಮಠದಲ್ಲಿ ಯಾವುದೋ ಒಂದು ಮುಟ್ಟಬೇಕಾದ್ರೆ, ಶ್ರೀಮಠದ ಬಗ್ಗೆ ಮಾತನಾಡಬೇಕಾದ್ರೆ ಎಚ್ಚರಿರಬೇಕಲ್ಲ.
ಅದು ನನಗನ್ಸಿದ ಮಟ್ಟಿಗೆ ನಮ್ಮ ಪೊಲೀಸ್ ಇಲಾಖೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ. ಒಂದು 2 ದಿವಸದಿಂದ ನಾವು ನೋಡ್ತಿದ್ದೀವಲ್ಲ, ಅವರು ಎಲ್ಲ ಆಯಾಮಗಳಲ್ಲಿ ಯಾವಾಗ ತನಿಖೆ ಶುರು ಮಾಡಿದ್ರು ಇದನ್ನು ತಗೊಂಡವರು ಒಂದು ಭಯ ಹುಟ್ಟಿದೆ. ಆ ಭಯ ಹುಟ್ಟಿರೋದಕ್ಕೆ ಇದರ ಫಲಶ್ರುತಿನೇ ಇದು ಅಂತ ನಾನು ಭಾವಿಸ್ಕೊಳ್ತೀನಿ. ಸ್ವಾಮೀಜಿ, ಕಡೆಯದಾಗಿ ಭಕ್ತರಿಗೆ, ರಾಜ್ಯವ್ಯಾಪಿ ಮುರುಘಾ ಮಠಕ್ಕೆ ಸಾಕಷ್ಟು ಜನ ಭಕ್ತರಿದ್ದಾರೆ, ಅವ್ರಿಗೆ ಏನಾದರೂ ಈ ಒಂದು ಕಂಪ್ಲೀಟ್ ಸಾಕಷ್ಟು ವಿಚಾರಗಳು ನಡೀತಾ ಇದೆ, ಈ ಸಂದರ್ಭದಲ್ಲಿ ಏನಾದರೂ ಹೇಳಕ್ ಬಯಸ್ತೀರಾ ಅಂತ ಹೇಳಿ? ಸರ್, ಸಂಸ್ಥಾನದ ಚರಾಸ್ತಿ ಆಗಿರ್ಬೋದು, ಅದೆಲ್ಲ ಉಳಿಬೇಕು. ಆ ಉಳಿಲಿಕ್ಕೆ ಸದ್ಭಕ್ತರು ಆಡಳಿತ ಮಂಡಳಿಗೆ ಸಹಕಾರ ಕೊಡಬೇಕು. ಆಡಳಿತ ಮಂಡಳಿಯು ಪಾರದರ್ಶಕವು ಕೆಲಸ ಮಾಡಬೇಕು. ಅದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಇನ್ನೂ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಆಗಬೇಕು ಅನ್ನೋದಾದರೆ ಭಕ್ತರು ಅತಿ ಹೆಚ್ಚು ಶ್ರೀಮಠದ ಜೊತೆಗೆ ಸಂಪರ್ಕ ಇಟ್ಕೊಂಡು ಎಲ್ಲ ಕೆಲಸಗಳನ್ನು ಮಾಡ್ಕೋತ ಹೋಗಬೇಕು. ಇಲ್ಲಿ ಶ್ರೀಮಠದ ಆಡಳಿತ ಮಂಡಳಿ ಅಂದ ತಕ್ಷಣ ಕೇವಲ ನಾವು ಆಡಳಿತ ಮಾಡೋ ಒಂದು ಭಾಗವಾಗಿ ಅಷ್ಟೇ ಕೆಲಸ ಮಾಡ್ತಿರಲ್ಲ. ಸಮಗ್ರ ಅಭಿವೃದ್ಧಿ ಮತ್ತು ದೃಷ್ಟಿಕೋನ, ಆಸ್ತಿ ಸಂರಕ್ಷಣೆ, ಶ್ರೀಮಠದ ಮುಂದಿನ ಯೋಜನೆಗಳ ಬಗ್ಗೆಯೂ ಕೂಡ ಯೋಚನೆ ಮಾಡ್ತಾ ಇದೆ. ಆ ದೃಷ್ಟಿಯಿಂದ ಈ ಬೆಳವಣಿಗೆ ಆಗಬಾರ್ದಿತ್ತು, ಆದರೆ ಇದು ಆಗಿದೆ. ಆದರೆ ಯಾವುದೋ ಒಂದು ರೀತಿಯಿಂದ ಇದು ಒಳ್ಳೆಯದೇ ಆಗಿದೆ. ಎಲ್ಲ ರೀತಿಯಿಂದ ಶ್ರೀಮಠದಲ್ಲಿ ಇಲ್ಲ ಕಾರ್ಯಚಟುವಟಿಕೆಗಳ ಬಗ್ಗೆ ಎಲ್ಲ ಇಲಾಖೆನೂ ಕಣ್ಣಿಡಬೇಕು. ಇದು ಸಾರ್ವಜನಿಕ ಸಂಪತ್ತು. ಮುರುಘಾ ಮಠ ಅಂತಂದರೆ ಇದು ಯಾವುದೇ ವ್ಯಕ್ತಿ ಸಂಪತ್ತಲ್ಲ, ಮುರುಗೇಶನ ಸಂಪತ್ತು, ಮುರುಗೇಶನ ಸೊತ್ತು. ಸಾವಿರಾರು ವರ್ಷಗಳ ಇತಿಹಾಸ ಇದೆ. ನಾವು ತಿಳ್ಕೊಂಡಂಗೆಲ್ಲ ಇರೋದಿಲ್ಲ ಇದು. ಹಾಗಾಗಿ ಇದು ಒಂದು ತನಿಖೆಗೆ ಒಳಪಡಬೇಕು. ಇದು ಸಮಗ್ರ ತನಿಖೆ ಆಗಬೇಕು, ಇನ್ನೂ ಜಾಸ್ತಿ ತನಿಖೆ ಆಗಬೇಕು. ಇದು ನನ್ನ ಅನಿಸಿಕೆ. ಇದು ನಿಲ್ಲಬಾರ್ದು. ಈ ಥರದ್ದು ಯಾವುದೇ ರೀತಿ ಆಲೋಚನೆ ಮಾಡೋರಿಗೆ ಒಂದು ಭಯ ಹುಟ್ಟಬೇಕು, ಭಯ ಬರಬೇಕು, ಇಲ್ಲ ಮಾಡಬಾರ್ದು ಅಂತ ದೂರ ಸರಿಬೇಕು. ಅದಕ್ಕೆ ಅಲ್ವಾ ಇದಿರೋದು ವ್ಯವಸ್ಥೆ. ಓಕೆ. ಇದಿಷ್ಟು ನೂತನ ಕಮಿಟಿ ಸದಸ್ಯರಾದಂತಹ ಬಸವಕುಮಾರ ಸ್ವಾಮೀಜಿಯವರ ಮಾತು. ಅಂದ್ರೆ ಇಲ್ಲಿ ಬರೀ ಮೂರ್ತಿ ಪತ್ತೆ ಆಗಿರೋದಲ್ಲ, ಇದನ್ನ ಕಳ್ಳತನ ಮಾಡಿರೋರನ್ನು ಕೂಡ ಪತ್ತೆ ಹಚ್ಚಬೇಕು ಅನ್ನೋ ಮಾತನ್ನ ಬಸವಕುಮಾರ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ರಾಘವೇಂದ್ರ ಜೊತೆ ಸಂದೇಶ್, ನ್ಯೂಸ್ ಫಾಸ್ಟ್, ಚಿತ್ರದುರ್ಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.